ಸಲ್ಫರ್ ಡೈಆಕ್ಸೈಡನ್ನು ಯೂಸ್ ಮಾಡಿ ಈ ರೀತಿ ಮಾಡ್ಬೋದಾ, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಯೂಸ್ ಮಾಡಿ ಮಾಡ್ಬೋದಾ ಅಂತೇಳಿ ಜಸ್ಟ್ ರಿಸರ್ಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದರ ಮೇಲೆ ಒಂದೇ ಒಂದು ಕಂಪ್ನಿ ಅಫಿಷಿಯಲ್ ಆಗಿ ಆ ಒಂದು ಇದನ್ನು ಮಾಡೋದಕ್ಕೆ ಅಂಥೇಳಿ ಬಂದಿದ್ದಾರೆ. ಸೊ ಅವರು ಕೂಡ ಅವರ ಒಂದು ರಿಸರ್ಚ್ನ ಪ್ರಕಾರ ಹಾಟ್ ಏರ್ ಬೆಲೂನ್ನ ನಾವು ಹೆಂಗೆ ನೋಡಿರ್ತೀವಲ್ಲ ಅದೇ ರೀತಿ ಬೆಲೂನ್ಗಳ ಒಳಗೆ SO2 ಗ್ಯಾಸನ್ನು ಬಿಟ್ಟು ಅದರೊಳಗಡೆ ಹಾಕಿ ಮೇಲಕ್ಕೆ ಹಾರಿಸ್ಬಿಟ್ಟು ಅದು ಹಾಗೆಯೇ ಮೇಲಕ್ಕೆ ಹೋದಾಗ ತಾನೇ ಅದು ಕರ್ಗೋಗುತ್ತಂತೆ. ಸೊ ಈ ರೀತಿಯ ಒಂದು ಟೆಕ್ನಾಲಜಿಗಳನ್ನು ಮಾಡೋದಕ್ಕೆ ಅಂತ ಹೇಳಿ ತುಂಬಾ ರಿಸರ್ಚ್ ನಡೀತಾ ಇದೆ. ಆದರೆ ಇದರ ಒಂದು ಕಾನ್ಸ್ ಅಂದರೆ ಒಂದು ಎಫೆಕ್ಟ್ ಏನಂದರೆ ಮೇಲ್ಗಡೆ ಅಲ್ಲಿ ಓಝೋನ್ನ ಪದರ ಇದೆ, ಅದರಿಂದ ನಮಗೆ ಯಾರಿಗೂ ಕೂಡ ಅಷ್ಟೊಂದು ಬಿಸಿ ಸನ್ಲೈಟ್ ಬೀಳ್ತಾ ಇಲ್ಲ. ನಮ್ಮ ಸ್ಕಿನ್ನ ಮೇಲೆ ಬಿದ್ದಾಗ ಡೈರೆಕ್ಟ್ ಸೂರ್ಯನ ಕಿರಣಗಳು ಕ್ಯಾನ್ಸರ್ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಆ ಓಝೋನ್ನ ಲೇಯರ್ ಇರೋದರಿಂದ ಅದು ನಮಗೆ ಸೇಫ್ಟಿಯನ್ನು ಕೊಡ್ತಾ ಇದೆ. ಆದರೆ ಇವರು SO2ನ ಆ ಗ್ಯಾಸ್ನ ಅಲ್ಲಿ ಬಿಡೋದಕ್ಕೆ ಏನು ಹೊರಟಿದ್ದಾರೆ ಅದರಿಂದ ಓಝೋನ್ನ ಪದರದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಅಂಥೇಳಿ ಆ ಒಂದು ರಿಸರ್ಚಲ್ಲಿ ಅವ್ರಿಗೆ ಗೊತ್ತಿರುವಂಥ ವಿಷಯ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಗೊತ್ತಿದ್ದು ಕೂಡ